ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಏನನ್ನು ಹೆಚ್ಚಾಗಿ ಸೇವಿಸಿದರೆ BP ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಉಪ್ಪಿನ ಪದಾರ್ಥ, ಆಪ್ಷನ್ ಬಿ ಹುಳಿ ಪದಾರ್ಥ, ಆಪ್ಷನ್ ಸಿ ಸಿಹಿ ತಿನಿಸು, ಆಪ್ಷನ್ ಡಿ ಎಣ್ಣೆ ಪದಾರ್ಥ. ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪಿನ ಪದಾರ್ಥ ಸೇವಿಸುವುದರಿಂದ BP ಸಮಸ್ಯೆ ಬರುತ್ತದೆ. ಎರಡನೆಯ ಪ್ರಶ್ನೆ, ಕತ್ತಾರ್ನಲ್ಲಿ ಯಾವ ಬಣ್ಣದ ರಸ್ತೆಗಳು ಕಂಡುಬರುತ್ತದೆ? ಆಪ್ಷನ್ ಎ ಕಪ್ಪು ಬಣ್ಣ, ಆಪ್ಷನ್ ಬಿ ಕೆಂಪು ಬಣ್ಣ, ಆಪ್ಷನ್ ಸಿ ನೀಲಿ ಬಣ್ಣ, ಆಪ್ಷನ್ ಡಿ ಹಸಿರು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಬಣ್ಣ ಮತ್ತು ಆಪ್ಷನ್ ಸಿ ನೀಲಿ ಬಣ್ಣದ ರಸ್ತೆಗಳು ಕಂಡುಬರುತ್ತದೆ. ಮೂರನೆಯ ಪ್ರಶ್ನೆ, ಸುಟ್ಟ ಗಾಯ ಬೇಗನೆ ವಾಸಿಯಾಗಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಆಲೂಗೆಡ್ಡೆ ರಸ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ತೆಂಗಿನ ಎಣ್ಣೆ, ಆಪ್ಷನ್ ಡಿ ಅಲೋವೆರಾ ಜೆಲ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಆಲೂಗಡ್ಡೆ ರಸ, ಜೇನುತುಪ್ಪ, ತೆಂಗಿನ ಎಣ್ಣೆ ಮತ್ತು ಅಲೋವೆರಾ ಜೆಲ್ ಅನ್ನು ಹಚ್ಚುವುದರಿಂದ ಸುಟ್ಟ ಗಾಯ ಬೇಗನೆ ವಾಸಿಯಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಮಾಗಡಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಗದಗ ಜಿಲ್ಲೆ, ಆಪ್ಷನ್ ಬಿ ಹಾಸನ ಜಿಲ್ಲೆ, ಆಪ್ಷನ್ ಸಿ ಉಡುಪಿ ಜಿಲ್ಲೆ, ಆಪ್ಷನ್ ಡಿ ಯಾದಗಿರಿ ಜಿಲ್ಲೆ. ಸರಿಯಾದ ಉತ್ತರ ಆಪ್ಷನ್ ಎ ಗದಗ ಜಿಲ್ಲೆ. ಐದನೆಯ ಪ್ರಶ್ನೆ, ಚಂದ್ರ ಬಾಳೆಹಣ್ಣನ್ನು ಯಾವ ಸಮಯದಲ್ಲಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ಮುಂಜಾನೆ, ಆಪ್ಷನ್ ಬಿ ಮಧ್ಯಾಹ್ನ, ಆಪ್ಷನ್ ಸಿ ಸಾಯಂಕಾಲ, ಆಪ್ಷನ್ ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾತ್ರಿ ಸಮಯದಲ್ಲಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಆರನೆಯ ಪ್ರಶ್ನೆ, ಇರಾಕ್ ದೇಶದ ಕರೆನ್ಸಿ ಯಾವುದು? ಆಪ್ಷನ್ ಎ ದಿನಾರ್, ಆಪ್ಷನ್ ಬಿ ರೂಪಾಯಿ, ಆಪ್ಷನ್ ಸಿ ಡಾಲರ್, ಆಪ್ಷನ್ ಡಿ ಯೂರೋ. ಸರಿಯಾದ ಉತ್ತರ ಆಪ್ಷನ್ ಎ ದಿನಾರ್. ಏಳನೆಯ ಪ್ರಶ್ನೆ, ತಲೆನೋವನ್ನು ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಶುಂಠಿ ಚಹಾ, ಆಪ್ಷನ್ ಸಿ ನಿಂಬೆ ರಸ, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ ಚಹಾ ಮತ್ತು ಆಪ್ಷನ್ ಡಿ ಬಾಳೆಹಣ್ಣು ತಿನ್ನುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ. ಎಂಟನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತುಪ್ಪವನ್ನು ತಿನ್ನಲೇಬಾರದು? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ, ಆಪ್ಷನ್ ಸಿ ಅಧಿಕ ಬೊಜ್ಜು, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ ಮತ್ತು ಆಪ್ಷನ್ ಸಿ ಅಧಿಕ ಬೊಜ್ಜಿನ ಸಮಸ್ಯೆ ಇರುವವರು ತುಪ್ಪವನ್ನು ತಿನ್ನಬಾರದು. ಒಂಬತ್ತನೆಯ ಪ್ರಶ್ನೆ, ಟೊಮ್ಯಾಟೊ ಹಣ್ಣನ್ನು ಹೆಚ್ಚಾಗಿ ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ ಎ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಎದೆಯುರಿ, ಆಪ್ಷನ್ ಡಿ ಚರ್ಮದ ಅಲರ್ಜಿ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಜೀರ್ಣಕಾರಿ ಸಮಸ್ಯೆ, ಕಿಡ್ನಿ ಸ್ಟೋನ್, ಎದೆಯುರಿ ಮತ್ತು ಚರ್ಮದ ಅಲರ್ಜಿ ಹೆಚ್ಚಾಗಿ ಟೊಮ್ಯಾಟೊ ಹಣ್ಣು ಸೇವಿಸಿದರೆ ಉಂಟಾಗುತ್ತದೆ. ಹತ್ತನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದು ಸೇವಿಸುವುದು ಆರೋಗ್ಯಕರವಲ್ಲ? ಆಪ್ಷನ್ ಎ ತುಳಸಿ ರಸ, ಆಪ್ಷನ್ ಬಿ ನಿಂಬೆ ರಸ, ಆಪ್ಷನ್ ಸಿ ಗ್ರೀನ್ ಟೀ, ಆಪ್ಷನ್ ಡಿ ದಾಳಿಂಬೆ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ರಸ ಸೇವಿಸುವುದು ಆರೋಗ್ಯಕರವಲ್ಲ. 11ನೆಯ ಪ್ರಶ್ನೆ,
ಕಾರ್ ಖರೀದಿಸುವ ಮುನ್ನ ಕಾರ್ ನಿಲ್ಲಿಸಲು ಜಾಗದ ಸಾಬೀತುಪಡಿಸಬೇಕು ಎಂಬ ಕಾನೂನು ಯಾವ ದೇಶದಲ್ಲಿದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. 12ನೆಯ ಪ್ರಶ್ನೆ, ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಲಿನೊಂದಿಗೆ ಯಾವುದನ್ನು ಬೆರೆಸಿ ಕುಡಿಯಬೇಕು? ಆಪ್ಷನ್ ಎ ಅರಸಿನ, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಬೆಲ್ಲ, ಆಪ್ಷನ್ ಡಿ ಒಣದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಡಿ ಒಣದ್ರಾಕ್ಷಿ. 13ನೇ ಪ್ರಶ್ನೆ, ಚೇಳು ಕಚ್ಚಿದ ತಕ್ಷಣ ಯಾವುದನ್ನು ಹಚ್ಚುವುದರಿಂದ ವಿಷ ದೇಹಕ್ಕೆ ಏರುವುದಿಲ್ಲ? ಆಪ್ಷನ್ ಎ ಇಂಗು, ಆಪ್ಷನ್ ಬಿ ಅರಸಿನ, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಜಾಯಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಇಂಗು. 14ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ಮೆಗ್ನೀಷಿಯಂ, ಆಪ್ಷನ್ ಡಿ ಸತು. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಸಹಾಯ ಮಾಡುತ್ತದೆ. 15ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಹುಣಸೆ ಹಣ್ಣನ್ನು ತಿನ್ನಬಾರದು? ಆಪ್ಷನ್ ಎ ಹಲ್ಲಿನ ಸಮಸ್ಯೆ, ಆಪ್ಷನ್ ಬಿ ಗರ್ಭಿಣಿಯರು, ಆಪ್ಷನ್ ಸಿ ಲೋ ಬಿಪಿ ಸಮಸ್ಯೆ, ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಹಲ್ಲಿನ ಸಮಸ್ಯೆ, ಗರ್ಭಿಣಿಯರು, ಲೋ ಬಿಪಿ ಸಮಸ್ಯೆ ಮತ್ತು ಕಿಡ್ನಿ ಸಮಸ್ಯೆ ಇರುವವರು ಹುಣಸೆ ಹಣ್ಣನ್ನು ತಿನ್ನಬಾರದು. 16ನೇ ಪ್ರಶ್ನೆ, ಕೂದಲು ಬೆಳ್ಳಗಾಗಲು ಮುಖ್ಯ ಕಾರಣವೇನು? ಆಪ್ಷನ್ ಎ ಆನುವಂಶೀಯತೆ, ಆಪ್ಷನ್ ಬಿ ವಿಟಮಿನ್ಸ್ ಕೊರತೆ, ಆಪ್ಷನ್ ಸಿ ನಿರ್ಜಲೀಕರಣ, ಆಪ್ಷನ್ ಡಿ ಜಂಕ್ ಫುಡ್ ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಎ ಆನುವಂಶೀಯತೆ ಮತ್ತು ಆಪ್ಷನ್ ಬಿ ವಿಟಮಿನ್ಸ್ನ ಕೊರತೆಯಿಂದ ಕೂದಲು ಬೆಳ್ಳಗಾಗುತ್ತದೆ. 17ನೇ ಪ್ರಶ್ನೆ, ಕಾಗೆ ಎಷ್ಟು ವರ್ಷಗಳ ಕಾಲ ಬದುಕುತ್ತದೆ? ಆಪ್ಷನ್ ಎ 5ರಿಂದ 6 ವರ್ಷ, ಆಪ್ಷನ್ ಬಿ 6ರಿಂದ 9 ವರ್ಷ, ಆಪ್ಷನ್ ಸಿ 10ರಿಂದ 15 ವರ್ಷ, ಆಪ್ಷನ್ ಡಿ 15ರಿಂದ 20 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 6ರಿಂದ 9 ವರ್ಷ. 18ನೇ ಪ್ರಶ್ನೆ, ಭಾರತದ ವೈದ್ಯ ಪದ್ಧತಿ ಯಾವುದು? ಆಪ್ಷನ್ ಎ ಅಲೋಪತಿ, ಆಪ್ಷನ್ ಬಿ ಯುನಾನಿ, ಆಪ್ಷನ್ ಸಿ ಹೋಮಿಯೋಪತಿ, ಆಪ್ಷನ್ ಡಿ ಆಯುರ್ವೇದ. ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದ. 19ನೇ ಪ್ರಶ್ನೆ, ಮನೆಯ ಎದುರುಗಡೆ ಯಾವ ಗಿಡವನ್ನು ನೆಡುವುದರಿಂದ ಅದೃಷ್ಟ ಬರುತ್ತದೆ? ಆಪ್ಷನ್ ಎ ತುಳಸಿ ಗಿಡ, ಆಪ್ಷನ್ ಬಿ ಬೇವಿನ ಗಿಡ, ಆಪ್ಷನ್ ಸಿ ಎಕ್ಕದ ಗಿಡ, ಆಪ್ಷನ್ ಡಿ ಬಾಳೆ ಗಿಡ. ಸರಿಯಾದ ಉತ್ತರ ಆಪ್ಷನ್ ಸಿ ಎಕ್ಕದ ಗಿಡ ನೆಡುವುದರಿಂದ ಅದೃಷ್ಟ ಬರುತ್ತದೆ. 20ನೇ ಪ್ರಶ್ನೆ, ಯಾವ ತಿಂಗಳು ಕಡಿಮೆ ದಿನಗಳನ್ನು ಹೊಂದಿದೆ? ಆಪ್ಷನ್ ಎ ಜುಲೈ, ಆಪ್ಷನ್ ಬಿ ನವೆಂಬರ್, ಆಪ್ಷನ್ ಸಿ ಫೆಬ್ರವರಿ, ಆಪ್ಷನ್ ಡಿ ಮೇ. ಸರಿಯಾದ ಉತ್ತರ ಆಪ್ಷನ್ ಸಿ ಫೆಬ್ರವರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.